ಇದು ಕೇಂದ್ರ ಸರ್ಕಾರದ ಸ್ಕೀಮು. ಅದರಲ್ಲಿ ವಿಶೇಷವಾಗಿ ಪ್ರಹ್ಲಾದ್ ಜೋಶಿ ಅವರ ವಿಶೇಷ ಪ್ರಯತ್ನದಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಕಲಚೇತನರಿಗೆ ಬೇರೆ ಬೇರೆ ಸಾಮಗ್ರಿಗಳನ್ನು ಕೊಡುವಂಥ ಕೆಲಸ ಇವತ್ತು ನಮ್ಮ ಧಾರವಾಡದಲ್ಲಿ ನಡೆದೈತೆ. ಇದೆಲ್ಲ ನಮ್ಗೆ ಭಾಳ ಸಂತೋಷದ ವಿಷಯ. ನೋಡ್ರಿ, ಇದು ಮೂಡಾದ ಪ್ರಕರಣ ಹೆಂಗೈತಂದ್ರೆ, ಇದು ಯಾರಾದರೂ ಸ್ವಲ್ಪ ಅದು ಸೆನ್ಸಿಟಿವ್ ಇದ್ದಂಥ ಮನುಷ್ಯ ಇದ್ರಂದ್ರೆ ಇಷ್ಟೊತ್ತಿಗೆ ರಾಜೀನಾಮೆ ಕೊಟ್ಟು ಹೋಗಿದ್ರು. ಮುಖ್ಯಮಂತ್ರಿಗಳು ತಮ್ಮ ಬಂಡತನ ತೋರಿಸ್ತಾ ಇದ್ದಾರೆ. ಅವ್ರ ಕುಟುಂಬದವರು ಆಲ್ರೆಡಿ ಇನ್ವಾಲ್ವ್ ಆಗಿರೋಂಥ ಇಡೀ ಜಗತ್ತಿಗೆ ಗೊತ್ತಾದರೂ ಕೂಡ ಇವತ್ತು ರಾಜ್ಯಪಾಲರು ಕೂಡ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ನ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಅರೆಸ್ಟ್ ಆಗೋ ತನಕ ಕಾಯಬಾರ್ದು. ಅವರು ರಾಜೀನಾಮೆ ಕೊಟ್ಟು ಹೋಗ್ಬೇಕಂತ ನಮ್ಗೆ ಜನರ ಅಪೇಕ್ಷೆ, ಜನರ ಭಾವನೆ. ಯಾಕಂದರೆ ಅವರು ಇನ್ವಾಲ್ವ್ ಆಗಿದ್ದಾರೆ, ಸ್ಕ್ಯಾಮ್ದಾಗ ಆಗಿದ್ದಾರೆ. ಅದ್ರ ಬಗ್ಗೆ ಸರಿಯಾಗಿ ಯಾವುದೇ ರೀತಿ ಇನ್ಫ್ಲೂಯೆನ್ಸ್ ಇಲ್ದಂಗೆ ಇನ್ವೆಸ್ಟಿಗೇಷನ್ ನಡಿಬೇಕಂತಂದ್ರೆ ಅದಕ್ಕೆ ಇವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಬಾರ್ದು. ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು. ಸೊ ಅದನ್ನು ಹೈಕಮಾಂಡ್ ಡಿಸಿಷನ್ ಮಾಡ್ತೈತಿ. ಹೈಕಮಾಂಡ್ ಯಾರಿಗೆ ಅಧ್ಯಕ್ಷ ಮಾಡಬೇಕು ಏನು ಅನ್ನೋದು ಡಿಸಿಷನ್ ಹೈಕಮಾಂಡ್ ಮಾಡ್ತೈತಿ. ಅದು ಏನಿದೆ ಹೈಕಮಾಂಡ್ದವ್ರು ಡಿಸಿಷನ್ ಮಾಡ್ತಾರೆ. ಅವ್ರು ಯಾವ ಡಿಸಿಷನ್ ತಗೊಳ್ತಾರೆ ಅದ್ರ ಮೇಲೆ ಆಗುತ್ತಾರೆ. ಇದು ಕೇಂದ್ರ ಸರ್ಕಾರದ ಸ್ಕೀಮು. ಅದರಲ್ಲಿ ವಿಶೇಷವಾಗಿ ಪ್ರಹ್ಲಾದ್ ಜೋಶಿ ಅವರ ವಿಶೇಷ ಪ್ರಯತ್ನದಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಕಲಚೇತನರಿಗೆ ಬೇರೆ ಬೇರೆ ಸಾಮಗ್ರಿಗಳನ್ನು ಕೊಡುವಂಥ ಕೆಲಸ ಇವತ್ತು ನಮ್ಮ ಧಾರವಾಡದಲ್ಲಿ ನಡೆದೈತೆ. ಇದೆಲ್ಲ ನಮ್ಗೆ ಭಾಳ ಸಂತೋಷದ ವಿಷಯ. ನೋಡ್ರಿ, ಇದು ಮೂಡಾದ ಪ್ರಕರಣ ಹೆಂಗೈತಂದ್ರೆ, ಇದು ಯಾರಾದರೂ ಸ್ವಲ್ಪ ಅದು ಸೆನ್ಸಿಟಿವ್ ಇದ್ದಂಥ ಮನುಷ್ಯ ಇದ್ರಂದ್ರೆ ಇಷ್ಟೊತ್ತಿಗೆ ರಾಜೀನಾಮೆ ಕೊಟ್ಟು ಹೋಗಿದ್ರು. ಮುಖ್ಯಮಂತ್ರಿಗಳು ತಮ್ಮ ಬಂಡತನ ತೋರಿಸ್ತಾ ಇದ್ದಾರೆ. ಅವ್ರ ಕುಟುಂಬದವರು ಆಲ್ರೆಡಿ ಇನ್ವಾಲ್ವ್ ಆಗಿರೋಂಥ ಇಡೀ ಜಗತ್ತಿಗೆ ಗೊತ್ತಾದರೂ ಕೂಡ ಇವತ್ತು ರಾಜ್ಯಪಾಲರು ಕೂಡ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ನ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಅರೆಸ್ಟ್ ಆಗೋ ತನಕ ಕಾಯಬಾರ್ದು. ಅವರು ರಾಜೀನಾಮೆ ಕೊಟ್ಟು ಹೋಗ್ಬೇಕಂತ ನಮ್ಗೆ ಜನರ ಅಪೇಕ್ಷೆ, ಜನರ ಭಾವನೆ. ಯಾಕಂದರೆ ಅವರು ಇನ್ವಾಲ್ವ್ ಆಗಿದ್ದಾರೆ, ಸ್ಕ್ಯಾಮ್ದಾಗ ಆಗಿದ್ದಾರೆ. ಅದ್ರ ಬಗ್ಗೆ ಸರಿಯಾಗಿ ಯಾವುದೇ ರೀತಿ ಇನ್ಫ್ಲೂಯೆನ್ಸ್ ಇಲ್ದಂಗೆ ಇನ್ವೆಸ್ಟಿಗೇಷನ್ ನಡಿಬೇಕಂತಂದ್ರೆ ಅದಕ್ಕೆ ಇವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಬಾರ್ದು. ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು. ಸೊ ಅದನ್ನು ಹೈಕಮಾಂಡ್ ಡಿಸಿಷನ್ ಮಾಡ್ತೈತಿ. ಹೈಕಮಾಂಡ್ ಯಾರಿಗೆ ಅಧ್ಯಕ್ಷ ಮಾಡಬೇಕು ಏನು ಅನ್ನೋದು ಡಿಸಿಷನ್ ಹೈಕಮಾಂಡ್ ಮಾಡ್ತೈತಿ. ಅದು ಏನಿದೆ ಹೈಕಮಾಂಡ್ದವ್ರು ಡಿಸಿಷನ್ ಮಾಡ್ತಾರೆ. ಅವ್ರು ಯಾವ ಡಿಸಿಷನ್ ತಗೊಳ್ತಾರೆ ಅದ್ರ ಮೇಲೆ ಆಗುತ್ತಾರೆ.